ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹಿಂದಿ ವಿಷಯದ ಪಾಠ 3 ಪಢೋ ಸಮझो और ಲಿಖೋ. ಓದಿರಿ, ತಿಳಿದುಕೊಳ್ಳಿರಿ ಹಾಗೂ ಬರೆಯಿರಿ. ಅ ಅ ಸೆ ಅನಾರ್ ದಾಳಿಂಬೆ. ಅ ಸೆ ಅಮರೂದ್ ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು ಅಂತಲೂ ಕರೀತಾರೆ. ಬಿಂದುಗಳನ್ನು ಜೋಡಿಸಿ ಅಲ್ಲಿರುವಂಥ ಅಕ್ಷರವನ್ನು ಬರಿಬೇಕು. ಮುಂದೆ ಆ ಸೆ ಆಗ್ ಬೆಂಕಿ. ಆ ಸೆ ಆಮ್ ಮಾವಿನ ಹಣ್ಣು. ಈ ಸೆ ಇಮಲಿ ಹುಣಸೆ ಹಣ್ಣು. ಈ ಸೆ ಇಂಜನ್. ಇಂಜಿನ್ ಅಂದರೆ ಎಂಜಿನ್ ಅಥವಾ ಯಂತ್ರ. ಈ ಸೆ ಈಟ್ ಇಟ್ಟಿಗೆ. ಈ ಸೆ ಈಖ್ ಕಬ್ಬು. ಇಲ್ಲಿರುವಂಥ ಅಕ್ಷರವನ್ನು ಬರಿಬೇಕು. ಮುಂದೆ ಉ ಸೆ ಉಲ್ಲು ಗೂಬೆ. ಉ ಸೆ ಉದಯ ಸೂರ್ಯೋದಯ. ಉ ಸೆ ಊನ್ ಉಲ್ಲನ್. ಉ ಸೆ ಊಂಟ್ ಅಂದರೆ ಒಂಟೆ. ರು ಸೆ ಋಷಭ ಅಂದರೆ ಎತ್ತು ಅಥವಾ ಗೂಳಿ. ರು ಸೆ ಋಷಿ ಮುನಿಗಳು. ಎ ಸೆ ಏಢಿ ಹಿಮ್ಮಡಿ. ಎ ಸೆ ಏಕತಾರ ಅಂದರೆ ತಂಬೂರಿ. ಐ ಸೆ ಐರಾವತ ಆನೆ ಹೆಸರು. ಐ ಸೆ ಐನಕ್ ಕನ್ನಡಕ. ಓ ಸೆ ಓಂಟ್ ತುಟಿ. ಓ ಸೆ ಓಖಲಿ ಅರೆಯುವ ಕಲ್ಲು. ಔ ಸೆ ಔಷಧ ಔಷಧಿ. ಔ ಸೆ ಔರತ್ ಹೆಂಗಸು. ಅಂ ಸೆ ಅಂಗೂರ್ ದ್ರಾಕ್ಷಿ ಹಣ್ಣು. ಅಂ ಸೆ ಅಂಡಾ ಅಂದರೆ ಮೊಟ್ಟೆ. ಕ ಸೆ ಕಬೂತರ್ ಪಾರಿವಾಳ. ಕ ಸೆ ಕಲಂ ಪೆನ್ನು. ಖ ಸೆ ಖರ್ಗೋಶ್ ಮೊಲ. ಖ ಸೆ ಖರಲ್ ಒಂದು ಕುಟ್ಟುವ ಸಾಧನ. ಮುಂದೆ ಗ ಸೆ ಘಟರಿ ಒಂದು ಗಂಟು. ಗ ಸೆ ಗಮಲ ಹೂದಾನಿ. ಘ ಸೆ ಘಡಿ ಗಡಿಯಾರ. ಘ ಸೆ ಘರ್ ಮನೆ. ದಿಂದ ಯಾವುದೇ ಶಬ್ದಗಳು ಇಲ್ಲ. ಚ ಸೆ ಚಮ್ಮಚ್ ಚಮಚ. ಚ ಸೆ ಚರಕ ಅಂದರೆ ಚರಕ. ಛ ಸೆ ಛತ್ರಿ ಛತ್ರಿ. ಛ ಸೆ ಚಡಿ ಅಂದರೆ ಊರುಗೋಲು. ಜ ಸೆ ಜಂಗಲ್ ಕಾಡು. ಜ ಸೆ ಜಹಾಜ್ ಹಡಗು. ಝ ಸೆ ಝೂಲಾ ಉಯ್ಯಾಲೆ ಜೋಕಾಲಿ. ಝ ಸೆ ಝಂಡಾ ಅಂದರೆ ಬಾವುಟ. ದಿಂದ ಯಾವುದೇ ಶಬ್ದಗಳನ್ನು ಕೊಟ್ಟಿಲ್ಲ. ಟ ಸೆ ಟೋಕರಿ ಬುಟ್ಟಿ. ಟ ಸೆ ಟಮಾಟರ್ ಟೊಮ್ಯಾಟೊ. ಠ ಸೆ ಠಠೇರ ಕಂಚುಗಾರ ಕಂಚಿನ ಸಾಮಾನುಗಳನ್ನು ಮಾಡುವವನು. ಟಪ್ಪ ಅಂದರೆ ಸೀಲ್ ಹಾಕಲು ಬಳಸುವ ಸಾಧನ. ಡ ಸೆ ಡಿಬ್ಬ ಅಂದರೆ ಡಬ್ಬಿ. ಡ ಸೆ ಢಮರು ಡಮರುಗ. ಢ ಸೆ ಢಕ್ಕನ್ ಮುಚ್ಚಳ. ಢ ಸೆ ಢಾಲ್ ಗುರಾಣಿ ರಕ್ಷಣೆಗೆ ಬಳಸುವ ಒಂದು ಸಾಧನ. ದಿಂದ ಯಾವುದೇ ಶಬ್ದಗಳನ್ನು ಕೊಟ್ಟಿಲ್ಲ. ತ ಸೆ ತಲವಾರ್ ಅಂದರೆ ಕತ್ತಿ. ತ ಸೆ ತರಾಜು ಅಂದರೆ ತಕ್ಕಡಿ. ಥ ಸೆ ತಾಲಿ ಬಟ್ಟಲು. ಥ ಸೆ ಥೈಲಿ ಚೀಲ. ದ ಸೆ ದರ್ವಾಜಾ ಬಾಗಿಲು. ದ ಸೆ ದಿಯಾ ದೀಪ. ಧ ಸೆ ಧನುಷ್ ಅಂದರೆ ಧನಸ್ಸು. ಧ ಸೆ ಧನ ಅಂದರೆ ಹಣ. ನ ಸೆ ನಯನ ಕಣ್ಣು. ನ ಸೆ ನಲ್ ಅಂದರೆ ನಲ್ಲಿ. ಪ ಸೆ ಪತಂಗ್ ಗಾಳಿಪಟ. ಪ ಸೆ ಪಪೀತಾ ಅಂದರೆ ಪಪಾಯ ಹಣ್ಣು. ಫ ಸೆ ಫೂಲ್ ಹೂವು. ಫ ಸೆ ಫಲ್ ಹಣ್ಣು. ಬ ಸೆ ಬತಕ್ ಬಾತುಕೋಳಿ. ಬ ಸೆ ಬಕರಿ ಅಂದರೆ ಕುರಿ. ಭ ಸೆ ಭಾಲು ಕರಡಿ. ಭ ಸೆ ಭವನ್ ಅಂದರೆ ದೊಡ್ಡ ಕಟ್ಟಡ. ಮ ಸೆ ಮಚ್ಚಲಿ ಮೀನು. ಮ ಸೆ ಮಠರ್ ಅಂದರೆ ಬಟಾಣಿ.
ಯ ಯ ಸೆ ಯತಿ ಅಂದರೆ ಋಷಿ ಮುನಿ. ಯ ಸೆ ಯಜ್ಞ ಯಜ್ಞವನ್ನು ಮಾಡುವುದು. ರ ಸೆ ರಾಖಿ ರಾಖಿ ಒಂದು ರಕ್ಷಾಬಂಧನ. ರ ಸೆ ರಥ 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 ಅಂತಲೇ ನಾವು ಕರಿತೇವೆ. ಲ ಲ ಸೆ ಲಡ್ಕ ಅಂದರೆ ಹುಡುಗ. ಲ ಸೆ ಲಡ್ಡು ಲಡ್ಡು ಅಂದರೆ ಲಾಡು. ವ ಸೆ ವೀಣಾ ವೀಣೆ. ವ ಸೆ ವಟ ವಟ ಅಂದರೆ ಆಲದ ಮರ. ಶ ಶ ಸೆ ಶಹನಾಯಿ ಶಹನಾಯಿ ಒಂದು ಸಂಗೀತ ವಾದ್ಯ. ಶ ಸೆ ಶಲ್ಗಂ ಅಂದರೆ ನವಿಲುಕೋಸು ಅಂತ ಕರಿತೇವೆ. ಶ ಶ ಸೆ ಷಟ್ಕೋಣ್ 6 ಕೋನಗಳಿರುವಂತಹ ಒಂದು ಆಕೃತಿ. ಶ ಸೆ ಷಟ್ದಳ್ 6 ದಳಗಳಿರುವಂತಹ ಹೂವು. ಸ ಸೆ ಸಪೇರ ಹಾವಾಡಿಗ. ಸ ಸೆ ಸಡಕ್ ಅಂದರೆ ರಸ್ತೆ. ಹ ಹ ಸೆ ಹತೌಡ ಸುತ್ತಿಗೆ. ಹ ಸೆ ಹಲ್ ನೇಗಿಲು. ಕ್ಷ ಸೆ ಕ್ಷತ್ರಿಯ ಕ್ಷತ್ರಿಯ. ಕ್ಷ ಸೆ ಕ್ಷಿತಿಜ ಭೂಮಿ ಮತ್ತು ಆಕಾಶ ಸೇರುವಂತಹ ಒಂದು ಕಾಲ್ಪನಿಕವಾದ ಅಂಚು ದಿಗಂತ ಅಂತಲೂ ಕರಿತೇವೆ. ತ್ರ ಸೆ ತ್ರಿಶೂಲ 3 ಕೋನಗಳಿರುವಂತಹ ಒಂದು ಸಾಧನ. ತ್ರ ಸೆ ತ್ರಿಕೋಣ ತ್ರಿಕೋನಾಕೃತಿ. ಜ್ಞ ಜ್ಞ ಸೆ ವಿಜ್ಞಾನ್ ವಿಜ್ಞಾನ. ಜ್ಞ ಸೆ ಜ್ಞಾನೇಶ್ವರ ಅವರೊಬ್ರು ಸಂತ ಕವಿ. ಶ್ರ ಶ್ರ ಸೆ ಶ್ರವಣಕುಮಾರ್ ಶ್ರವಣಕುಮಾರನ ಕಥೆಯನ್ನು ನೀವೆಲ್ಲ ಕೇಳಿರ್ತೀರಿ. ಶ್ರ ಸೆ ಶ್ರಮಿಕ ಶ್ರಮಿಕ ಅಂದರೆ ಶ್ರಮಜೀವಿ ಶ್ರಮಪಟ್ಟು ಕೆಲಸ ಮಾಡುವವನು.